ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಯುಬಾ ಚಾನಲ್. ನಾನಿವತ್ತು ಹೋಮ್ ಮೇಡ್ ಚೀಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಹೇಗೆ ಮಾಡಬೇಕು, ಏನೇನು ಸಾಮಗ್ರಿ ಹೇಳ್ತೀನಿ. ಅದಕ್ಕೆ ಇನ್ನೇನಿಲ್ಲ, ಬರೀ ಎರಡೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ನೋಡಿ, ಇಲ್ಲಿ ಆಲ್ರೆಡಿ ಬಾಯ್ಲ್ ಆಗ್ತಾಯಿದೆ ವಾಟರು, ಬಿಸಿಗೆ ಇಟ್ಕೊಂಡಿದ್ದೀನಿ. ಅದು ಒಂದು ಸ್ವಲ್ಪ ಮೈಲ್ಡಾಗಿ ಕೈ ಆಡಿಸೋಷ್ಟು ಬಿಸಿ ಆಗಿದ್ರೆ ಸಾಕು. ಆಮೇಲೆ ಇಲ್ಲಿ ಅರ್ಧ ಲೀಟ್ರಿಗಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಹಾಲು ತೊಗೊಂಡಿದ್ದೀನಿ. ನಿಮಗೆ ಅಕಸ್ಮಾತ್ ಹಸುವಿನ ಹಾಲು ಡೈರೆಕ್ಟಾಗಿ ಸಿಕ್ಕಿದ್ರೆ ಅದ್ರಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಚೀಸ್ ಬರುತ್ತೆ. ಆದರೆ ನನಗಿಲ್ಲಿ ಸಿಗೋದಿಲ್ಲ, ಹಂಗಾಗಿ ನಾನು ಮಾಮೂಲಿ ನಂದಿನಿ ಬ್ಲೂ ಪ್ಯಾಕೆಟ್ ಹಾಲು ತೊಗೊಂಡಿದ್ದೀನಿ. ಆಮೇಲೆ ಇದು ವಿನಿಗರು. ಇದು ವಿನಿಗರ್ಗೆ ಮೆಷರ್ಮೆಂಟ್ ಏನಿಲ್ಲ, ನೀವು ಹಾಕ್ತಾ ಗೊತ್ತಾಗುತ್ತೆ. ನಾನಿಲ್ಲಿ ಒಂದು ಕಪ್ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದೇನಿಲ್ಲ, ಈ ಥರ ಬಿಸಿಗೆ ಇಟ್ಬಿಟ್ಟು ಹೀಗೆ ಮಾಡ್ತಾ ಇರಬೇಕು. ಈ ಚೀಸ್ ಮಾಡೋದು ಇಷ್ಟೇ ಪ್ರೊಸೀಜರು. ಟೆಂಪ್ರೇಚರ್ ಕರೆಕ್ಟಾಗಿ ಬಂದರೆ ಚೀಸು ಕರೆಕ್ಟಾಗಿ ಆಗುತ್ತೆ. ನೋಡಿ, ಈ ಥರ ತಿರುಗ್ತಾ ಇರಬೇಕು, ಬಿಕಾಸ್ ಅದು ಕೆಳಗಡೆ ತಳ ಇದು ಮಾಡ್ಕೊಂಬಿಡುತ್ತೆ ಅಂದ್ಬಿಟ್ಟು. ನೋಡಿ, ಅಷ್ಟೇ ಈಗ ತಿರುಗ್ತಾ ಬರ್ತಾ ಇರಬೇಕು. ತಿರುವಿ ಏನು ಮಾಡಬೇಕು ಗೊತ್ತಾ, ನಮ್ಮನೇಲೆಲ್ಲ ಟೆಂಪ್ರೇಚರ್ ಚೆಕ್ ಮಾಡೋದು ಅವೆಲ್ಲ ಏನೂ ಇಲ್ಲ. ಆದರೆ ಸಿಂಪಲ್ಲು ನಾವು ಮನೇಲೇ ಲೇಡೀಸ್ಗಳು ಹೇಗೆ ಚೆಕ್ ಮಾಡ್ಬೋದು ಅಂದರೆ, ನಮ್ಮದು ಬೆರಳಿರುತ್ತಲ್ಲ ಅದು ಹಿಂಗೆ ಇಟ್ಟು ನೋಡ್ಬೇಕು. ಈಗ ನೋಡಿ, ಫುಲ್ ಇವಾಗ ಇಟ್ಟಿರೋದ್ರಿಂದ ಒಂಚೂರು ಬಿಸಿಯಾಗಿಲ್ಲ. ಅದು ತುಂಬ ಮಾಮೂಲಿ ಮಾಮೂಲಿ ರೂಮ್ ಟೆಂಪ್ರೇಚರಲ್ಲೇ ಇದೆ ಇದು. ಇದನ್ನ ಹಿಂಗೆ ಬಿಸಿ ಮಾಡ್ತಾ ನಮ್ಮ ಉಗುರು ಬೆಚ್ಚು ಅಂತ ಹೇಳ್ತೀವಲ್ಲ, ಉಗುರು ಬೆಚ್ಚಿಗೆ ನೀರು, ಆ ಥರ ಉಗುರು ಬೆಚ್ಚಾಗಬೇಕು ಹಾಲು. ಹಂಗೆ ಉಗುರು ಬೆಚ್ಚಾಗಿದ್ದ ಹಾಲಿಗೆ ವಿನಿಗರ್ನ ನೋಡ್ಕೊಂಡು ತಿರುಗಿಕೊಂಡು ಸೇರಿಸ್ತಾ ಹೋಗಬೇಕು. ನೋಡಿ, ಹಿಂಗೆ ಮಾಡ್ತಾ ಇದ್ರೆ ಟೆಂಪ್ರೇಚರ್ ಒಂದೇ ಕಡೆ ಇರಲ್ಲ, ಎಲ್ಲ ಕಡೆ ಈವನ್ ಆಗಿ ಸೆಟ್ ಆಗುತ್ತೆ. ಯಾಕಂದರೆ ಹೀಟಲ್ಲೇ ಇದೆ, ನಾನು ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಹಿಂಗೆ ಮಾಡ್ತಾ ಇದ್ದಾಗ ಈವನ್ ಆಗಿ ಟೆಂಪ್ರೇಚರ್ ಸೆಟ್ ಆಗುತ್ತೆ. ಒಂದು ಕಡೆ ಬಿಸಿ, ಒಂದು ಕಡೆ ತಣ್ಣಗಾಗಲ್ಲ. ಇದು ಮೇಜರು. ಇದನ್ನು ಮಾಡ್ತಾ ನೋಡಿ ಟೆಂಪ್ರೇಚರ್ ಚೆಕ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಬಿಸಿಯಾಗಿದೆ ನೋಡಿ, ಸ್ವಲ್ಪ ಅಂದರೆ ಈಗ ಸ್ಟಾರ್ಟ್ ಆಗ್ತಾ ಇದೆ ಬಿಸಿ ಆಗೋದು. ಇನ್ನೊಂದು 2 ನಿಮಿಷ ತೊಗೊಳಲ್ಲ. ನೋಡಿ, ಹಿಂಗೆ ಟೆಂಪ್ರೇಚರ್ ಈವನ್ ಮಾಡ್ಕೊತಾ ಬರಬೇಕು. ನೋಡಿ, ಇನ್ನೊಂದು ಚೂರು ಆಗಬೇಕಷ್ಟೆ. ನೋಡಿ, ಇದು ನೀರು ಬಿಸಿ ಆಯಿತು, ಆಫ್ ಮಾಡ್ತೀನಿ. ಇಷ್ಟ ಆದರೆ ಸಾಕು. ಯಾಕಂದರೆ ಆಮೇಲೆ ನಾವು ಕೈಯಲ್ಲಿ ಅದು ಚೀಸ್ನ ಇದು ಮಾಡಬೇಕು, ಪ್ರೊಸೆಸ್ ಮಾಡಬೇಕು. ಅದು ಸ್ಟಿಂಕಿನೆಸ್ ಎಲ್ಲ ಹೋಗ್ಬೇಕಲ್ಲ, ಸೊ ಇದರಲ್ಲೇ ಇದು ಮಾಡಬೇಕಾಗತ್ತೆ. ಹಾಗಾಗಿ ಇಷ್ಟು ಬಿಸಿ ಸಾಕು. ನೋಡಿ, ಸ್ವಲ್ಪ ಇನ್ನೊಂದು 10 to 20 ಸೆಕೆಂಡ್ಸ್ ಸಾಕು. ಆಮೇಲೆ ನೀವು ಜಾಸ್ತಿ ಟೆಂಪ್ರೇಚರಲ್ಲಿ ಹಾಕಿದ್ರೆ ಇನ್ನೇನೂ ಆಗಲ್ಲ, ಅದು ಪನ್ನೀರ್ ಆಗುತ್ತೆ, ಚೀಸ್ ಆಗಲ್ಲ. ನೋಡಿ, ಇಷ್ಟ ಆಯಿತು. ಈಗ ಲೋ ಫ್ಲೇಮ್ ಮಾಡಿಬಿಟ್ಟಿದ್ದೀನಿ. ನೋಡಿ, ಹಿಂಗೆ ತಿರುಗ್ತಾ ವಿನಿಗರ್ ಹಾಕೊತಾ ಬರ್ತೀನಿ. ನೋಡ್ತಾ ಇದ್ದೀರಾ ಅನಿಸುತ್ತೆ, ಎಲ್ಲ ಲಮ್ಸ್ ಅಪ್ ಫಾರ್ಮ್ ಆಗ್ತಾ ಇದೆ. ಇದಕ್ಕೆ ಸಾಕಾಗ್ತಾ ಇಲ್ಲ ಅನಿಸುತ್ತೆ. ನೋಡಿ ಇಷ್ಟೇ ಆಗೋಯ್ತು ಚೀಸು. ನೋಡಿ, ಎಲ್ಲ ಒಂದು ಕಡೆ ಬಂದ್ಬಿಟ್ಟಿದೆ. ನೀನು ಜಾಸ್ತಿ ಹೊತ್ತೇನು ಮಾಡೋದು ಬೇಡ, ಸ್ಟವ್ ಆಫ್ ಮಾಡ್ತೀನಿ. ನೋಡಿ, ಆಲ್ರೆಡಿ ಆಗೋಯ್ತು. ನೋಡಿ ಚೀಸ್ ಆಯಿತು. ಆಫ್ ಮಾಡಿದ್ದೀನಿ ನಾನು ಇವಾಗ. ಇನ್ನು ಜಾಸ್ತಿ ಹೊತ್ತು ಇದರಲ್ಲಿ ಇಡೋದು ಬೇಡ. ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಮತ್ತೆ ತೋರಿಸ್ತೀನಿ. ನೋಡಿ, ಈಗ ಸ್ಕ್ವೀಸ್ ಮಾಡಬೇಕು. ಇದು ಕೈಯಲ್ಲೇ ಮಾಡಬೇಕು, ಏನೂ ಅನ್ಕೋಬೇಡಿ. ನಾವು ಮನೇಲಿ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ನೀಟಾಗಿ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡಿರ್ತೀವಿ. ನೋಡಿ, ಈಗ ಸ್ಕ್ವೀಸ್ ಮಾಡ್ಕೊತಾ ಇದ್ರೊಳಗೆ ಹಾಕೋಬೇಕು. ಹಾಕಿ ತೆಗಿಬೇಕು. ನೀರು ಬಿಸಿ ಇರುತ್ತೆ, ನೋಡ್ಕೊಳ್ಳಿ. ನೋಡಿ, ಇಷ್ಟೇ. ಹಿಂಗೆ ಒಳಗಡೆ ಸೇರಿಸಿದಾಗ ಅದು ಈಚ್ ಕಡೆ ಬರುತ್ತೆ, ಒಳಗಡೆ ಲೇಯರ್. ನೋಡಿ, ಹಿಂಗೆ ತೆಗೆದು ಹಾಕಿ ಹಿಂಗೆ ಸ್ಟ್ರೆಚ್ ಮಾಡಿ ಅದನ್ನ ಹಿಂಗೆ ಮಾಡಬೇಕು. ನೋಡಿ ಹಿಂಗೆ ಮಾಡ್ತಾ ನೋಡಿ ಎಷ್ಟಿದೆ ಚೀಸ್, ಎಷ್ಟಾಯಿತು. ಅದಕ್ಕೆ ಬಿಸಿನೀರಲ್ಲಿ ಹಾಕಿ ಅದನ್ನು ವಾಶ್ ಮಾಡಬೇಕು. ನೋಡಿ, ಹಿಂಗೆ ಮಾಡ್ತಾ ಪ್ರೊಸೆಸ್. ಇದು ಚೀಸ್ ನೋಡಿ ಸ್ಟ್ರೆಚ್ ಆಗ್ತಾ ಇದೆಯಾ, ಗೊತ್ತಾಗ್ತಾ ಇದೆ. ನೋಡಿ, ಹಿಂಗೆ ಹಾಕ್ತಾ ನೋಡಿ ಎಷ್ಟಿದ್ದಿದ್ದು ಎಷ್ಟಾಯಿತು, ಅರ್ಧ ಲೀಟ್ರಿಗೆ. ಅದಕ್ಕೆ ಚೀಸ್ ರೇಟ್ ಜಾಸ್ತಿ. ಬಟ್ ಆದರೆ ಮನೆಯಲ್ಲೇ ಮಾಡಿಕೊಂಡ್ರೆ ಹಸುವಿನ ಡೈರೆಕ್ಟ್ ಊರ ಕಡೆ ಹೋದಾಗ ಸಿಗುತ್ತಲ್ಲ, ಆ ಥರ ಹಾಲಲ್ಲಿ ಮಾಡಿದ್ರೆ ಅರ್ಧ ಲೀಟ್ರಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ. ನೋಡಿ, ಇಷ್ಟೇ ಚೀಸು.
ನೋಡಿ ಹಿಂಗೆ ಅಂದ್ಕೊಂಡು ಚೀಸ್ನ ಹಿಂಗೆ ತೆಗಿಬೇಕು. ನೋಡಿ ನೋಡಿ ಆದಷ್ಟು ಹಿಂಗೆ ಒಳಗಡೆ ಹಿಂಗೆ ಮಾಡ್ತಾ ಬರಬೇಕು. ನೋಡಿ ಈ ಥರ ಬರಬೇಕು. ಅದು ಇನ್ನೂ ಫ್ರೀಸ್ ಮಾಡಬೇಕು. ಇನ್ನೊಂದು ಇದನ್ನು ಹಿಂಗೆ ಮಾಡಿಬಿಟ್ಟು ಚೆನ್ನಾಗಿ ಫ್ರೀಝರಲ್ಲಿ ಇಟ್ಟರು ನಡೆಯುತ್ತೆ. ಅದೇ ಸ್ವಲ್ಪ ಟೆಂಪ್ರೇಚರ್ ನೋಡ್ಕೊಳ್ಳಿ. ನಾನು ಫ್ರಿಡ್ಜಲ್ಲಿ ಇಡ್ತೀನಿ ಬೆಳಗ್ಗೆಯಿಂದ ಸಂಜೆ ತನಕ. ಸಂಜೆ ಏನಾದ್ರು ಮಕ್ಳಿಗೆ ಮಾಡಿಕೊಡಬೇಕಾದಾಗ ಇದು ಸೇಮ್ ಮೊಸರೆಲ್ಲ ಚೀಸ್ ಬರುತ್ತಲ್ಲ, ಸೇಮ್ ಹಂಗೆ ಬರುತ್ತೆ. ಇದು ನಥಿಂಗ್ ಬಟ್ ಮೊಸರೆಲ್ಲ ಚೀಸ್ದೇ ಥರನೇ ಪ್ರೋಸೆಸ್ ಇದು. ನೋಡಿ ಹೀಗಾಗಿದೆ. ಈಗ ಇದನ್ನೊಂದು ಸಣ್ಣ ಬಾಕ್ಸಲ್ಲಿ, ಇದು ಚಿಕ್ಕದೇ ಬಂದಿದೆಯಲ್ಲ ಅರ್ಧ ಲೀಟ್ರಿಗೆ, ಸ್ವಲ್ಪ ಇದನ್ನು ಸಣ್ಣ ಬಾಕ್ಸಲ್ಲಿ ಹಾಕ್ಬಿಟ್ಟು ನಾನು ಫ್ರಿಡ್ಜಲ್ಲಿ ಇಡ್ತೀನಿ. ಫ್ರಿಡ್ಜಲ್ಲಿ ಇಟ್ಟು ತೆಗ್ದಾದ್ಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಇಷ್ಟೇ ಮುಗೀತು ಚೀಸ್ ಮೇಕಿಂಗ್. ನೋಡಿ ಈ ಥರ ಏರ್ ಟೈಟ್ ಬಾಕ್ಸ್ಗೆ ಹಾಕಿದ್ದೀನಿ. ನೋಡಿ ಹಿಂಗೆ ಗೊತ್ತಾಗ್ತಾಯಿದೆ ನಿಮಗೆ ಚೀಸ್ ಎಷ್ಟು ಚೆನ್ನಾಗಾಗಿದೆ ಅಂತ. ನನಗೆ ಖುಷಿ ಆಗ್ತಾಯಿದೆ. ನೋಡಿ ಇಷ್ಟೇ ಚೀಸು. ಇದನ್ನು ಬಾಕ್ಸ್ಗೆ ಹಾಕಿ ಫ್ರಿಡ್ಜಲ್ಲಿ ಇಡ್ತೀನಿ. ನೋಡಿ ಚೀಸ್ ಈ ಥರ ಆಗಿದೆ. ಆಲ್ಮೋಸ್ಟ್ 6 to 8 hours ಆಗಿದೆ. ಇವಾಗ ಇದನ್ನು ಗ್ರೇಟ್ ಮಾಡೋಣ. ಅದನ್ನು ಗ್ರೇಟ್ ಮಾಡಿಬಿಟ್ಟು ಸಿಂಪಲ್ ಸ್ಯಾಂಡ್ವಿಚ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗೆ ಟೆಕ್ಸ್ಚರ್ ಬಂದಿದೆ ಅಂತ. ನೋಡಿ ಸಿಂಪಲಾಗಿ ಒಂದು ಸ್ಯಾಂಡ್ವಿಚ್ ಮಾಡೋಣ. ಆನಿಯನ್ನು, ಒಂದು ಗ್ರೀನ್ ಚಿಲ್ಲಿ ಮತ್ತು ಟೊಮೆಟೊ, ಸಿಂಪಲ್ ಮನೇಲಿ ಏನಿದೆ ಅದರಲ್ಲೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡ್ರು, ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಸಾಲ್ಟು, ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇದಕ್ಕೆ ಇದು ಸ್ವಲ್ಪ ಕ್ರಂಬಲ್ ಆಗಿತ್ತಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಸ್ಮ್ಯಾಶ್ ಮಾಡಿಕೊಂಡು ಅದು ಬೈಂಡಿಂಗ್ ಆಗುತ್ತೆ. ನೋಡಿ ಹೀಗೆ ಈಗ ಒಂದು ಬ್ರೆಡ್ ತೊಗೊಂಡು ಹೀಗೆ ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಡು ಬೇಕಾದರೆ ನೀವು ಇದಕ್ಕೆ ಏನು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಬೇಸ್ ಮಾಮೂಲಿ ಸ್ಯಾಂಡ್ವಿಚ್ ಏನೇನು ಮಾಡ್ತಾರೋ ಆ ಥರ ಸಾಸು ಎಲ್ಲ ಹಾಕ್ಕೊಂಡು ಮಾಡ್ಕೊಬೋದು. ನಾನು ಇದು ಚೀಸ್ ತೋರಿಸೋದಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ. ಹಿಂಗೆ ಹಾಕ್ಕೊಂಡು ನೋಡಿ ಅದು ಆಲ್ರೆಡಿ ಮುಂಚೆನೇ ಹಾಕಿದ್ದೀನಲ್ಲ ಅದ್ರ ಜೊತೆಗೆ ಇದೊಂಚೂರು ಹಾಕ್ತಾಯಿದ್ದೀನಿ. ಮಾಡಿಕೊಂಡು ತವ ಹೀಟಾಗಿದೆ. ಮಾಮೂಲಿ ತವಾದ ಮೇಲೆ ಮಾಡ್ತಾ ಇರೋದ್ರಿಂದ ತವ ಹೀಟಾಗಿದೆ. ನೋಡಿ ಎಣ್ಣೆ ಅಥವಾ ಬಟರ್ ಇದ್ದರೆ ಬಟರ್ ಹಾಕ್ಕೊಳ್ಳಿ. ಹೀಗೆ ಪ್ರೆಸ್ ಮಾಡಿ ಹೀಗೆ ಲೋ ಫ್ಲೇಮಲ್ಲೇ ಮಾಡಬೇಕು. ಯಾಕಂದರೆ ಚೀಸ್ ಮೆಲ್ಟ್ ಆಗಬೇಕಲ್ಲ. ಸ್ವಲ್ಪ ಹೈ ಫ್ಲೇಮ್ ಇಟ್ಟರೆ ಬ್ರೆಡ್ಡು ಬ್ರೌನ್ ಆಗಿಬಿಡುತ್ತೆ ಬೇಗ ಜಾಸ್ತಿ. ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹೀಗೆ ಪ್ರೆಸ್ ಮಾಡಿ. ಮುಂಚೆನೇ ಹೀಟ್ ಮಾಡ್ಕೊಂಡ್ಬಿಡಿ. ಇವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಹೀಟ್ ಮಾಡ್ಕೊಂಬಿಡಿ. ಆ ಹೀಟ್ಗೆ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಟು ನೋಡಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇನ್ನೂ ಸ್ವಲ್ಪ ಚೀಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ.